ಶಿಗ್ಗಾಂವಿಯಲ್ಲಿ ಅಣಕು ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಶಿಗ್ಗಾಂವಿಯಲ್ಲಿ ಅಣಕು ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಎಲ್ಲಾ ರೀತಿ ತಯಾರಿಗಳನ್ನ ಈಗ ಮಾಡಿಕೊಳ್ತಾ ಇದ್ದಾರೆ. ಅಣಕು ಮತದಾನ ಪ್ರಕ್ರಿಯೆ ಶಿಗ್ಗಾಂವಿಯಲ್ಲಿ ಪ್ರಾರಂಭ ಆಗಿದೆ. ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಮತಯಂತ್ರಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಯಾವುದೇ ರೀತಿ ತೊಂದರೆಗಳಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮತಯಂತ್ರಗಳ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಮತಯಂತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಈಗ ಸಿಬ್ಬಂದಿಗಳು. ಶಿಗ್ಗಾಂವಿಯಲ್ಲಿ ಅಣಕು ಮತದಾನ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ಯಾಕಂದ್ರೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೆಲಸಕ್ಕೆ ಹೋಗುವಂತವರು ಕೂಡ ಬೆಳಗ್ಗೆನೆ ಬೇಗ ಬಂದು ಮತದಾನವನ್ನ ಪ್ರಕ್ರಿಯೆಯನ್ನು ಮುಗಿಸಿ ಅವರು ಕೆಲಸಕ್ಕೆ ತೆರಳುವಂತರ ಇರ್ತಾರೆ. ಮಹಿಳಾ ಮಣಿಯರು ಕೂಡ ಬೆಳಗ್ಗೆನೆ ಬರ್ತಾರೆ. ಇನ್ನು ವಯಸ್ಸಾಗಿರುವಂತವರು ಕೂಡ ಬೆಳಗ್ಗೆ ವಾಕಿಂಗ್ ಅಂತ ಬಂದು ಬೇಗ ಮತದಾನ ಮಾಡ್ಬಿಟ್ಟು ಹೋಗೋಣ ಅಂತಿರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂಚೆನೆ ಎಲ್ಲಾ ರೀತಿ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಮತಯಂತ್ರಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿದು. ಅಲ್ಲಿರುವಂತಹ ಅಧಿಕಾರಿಗಳು ಅಣಕು ಟೆಸ್ಟ್ ಅನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಮಿಷಿನ್ನು, ಇದೆಲ್ಲದ್ರ ಬಗ್ಗೆ ಕೂಡ ಅಲ್ಲಿ ಚೆಕ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾವೇರಿಯಿಂದ ನೇರ ಸಂಪರ್ಕದಲ್ಲಿ ಪ್ರಸನ್ನ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಅಣಕು ಪ್ರದರ್ಶನ ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ, ಏನೆಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ? ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯ ಮತದಾನ ಪ್ರಕ್ರಿಯೆಗೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. 7 ಗಂಟೆಗೆ ಸರಿಯಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದಕ್ಕಿಂತ 1 ಗಂಟೆ ಮುಂಚಿತವಾಗಿ ಇಲ್ಲಿ ಅಧಿಕಾರಿಗಳು ಅಣಕು ಮತದಾನ ಮಾಡುವ ಮೂಲಕ ಇವಿಎಂ ಮಷಿನ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಶಿಗ್ಗಾವಿಯ ಮತಗಟ್ಟೆ ಸಂಖ್ಯೆ 99ರಲ್ಲಿದ್ದೀವಿ. ಇಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವಿಎಂ ಮಷಿನ್ ಅನ್ನ ಜೋಡಣೆಯನ್ನ ಮಾಡಿದ್ದಾರೆ. ಅಣಕು ಮತದಾನವನ್ನ ಮಾಡುವ ಮೂಲಕ ಆ ಮಷಿನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದಾವ ಇಲ್ವಾ ಅನ್ನುವಂತಹ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. 1 ಗಂಟೆಗಳ ಕಾಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಇಲ್ಲಿ ಸಮಯಾವಕಾಶ ಇರುತ್ತೆ. ಯಾವ್ದಾದ್ರೂ ಇವಿಎಂ ಮಷಿನ್ ಲೋಪದೋಷಗಳಿದ್ರೆ ಅದನ್ನ ತಕ್ಷಣ ಬದಲಾಯಿಸೋದಕ್ಕೂ ಕೂಡ ಸದ್ಯಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಈ ಕಾರಣಕ್ಕೋಸ್ಕರ ಅಧಿಕಾರಿಗಳು 6 ಗಂಟೆಯಿಂದಲೇ ಬಂದು ಮತಗಟ್ಟೆಗಳನ್ನ ತೆರೆದು ಅಲ್ಲಿ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಪ್ರತಿಯೊಂದು ಇವಿಎಂ ಮಷಿನ್ಗಳನ್ನು ಕೂಡ ಇದೇ ಒಂದು ಕ್ಯಾಂಪಸ್ ನಲ್ಲಿ ಸುಮಾರು 5 ಮತಗಟ್ಟೆಗಳಿದಾವೆ. ಆ ಎಲ್ಲ ಮತಗಟ್ಟೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ನಡೀತಾ ಇದೆ. ಇದರ ಜೊತೆಗೆ ಇಲ್ಲಿ ಹ್ಯಾಂಡಿಕ್ಯಾಪ್ಗಳು ಬಂದ್ರೆ ಅಂದ್ರೆ ವಿಶೇಷ ಚೇತನರು ಬಂದ್ರೆ ಅವರಿಗಾಗಿ ವಿಶೇಷವಾದಂತಹ ರ್ಯಾಂಪ್ಗಳನ್ನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಇಲ್ಲಿ ವೀಲ್ ಚೇರ್ಗಳನ್ನು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂತದ್ದು. ಯಾವುದೇ ರೀತಿಯ ವಿಶೇಷ ಚೇತನರು ಬಂದು ಅವರಿಗೆ ಮತದಾನಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಾಗಬಾರ್ದು. ಹಿರಿಯರು ಬಂದ್ರೆ ಅವರಿಗೂ ಕೂಡ ಮತದಾನ ಪ್ರಕ್ರಿಯೆಗೆ ಅನುಕೂಲ ಆಗಬೇಕು. ಅವರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ವಿಶೇಷವಾದಂತಹ ಚೇರ್ಗಳನ್ನ ಮತ್ತು ವೀಲ್ ಚೇರ್ಗಳನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ಈ ಕಾಲೇಜಿನ ಆವರಣದಲ್ಲಿ ಧೂಳು ಏಳಬಾರ್ದು, ಬರುವಂತಹ ಮತದಾರರಿಗೆ ಸಮಸ್ಯೆ ಆಗಬಾರ್ದು ಅಂತ ದೃಷ್ಟಿಯಲ್ಲೂ ಕೂಡ ಇದೀಗ ಇಡೀ ಕ್ಯಾಂಪಸ್ನಲ್ಲಿ ಅಂಗಳಕ್ಕೆ ನೀರು ಹೊಡೆಯುವಂತಹ ಕೆಲಸವನ್ನು ಕೂಡ ಪುರಸಭೆಯ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಮತದಾನ ಪ್ರಕ್ರಿಯೆ ಪ್ರಾರಂಭ ಆದ ಬಳಿಕ ಇಲ್ಲಿ ಯಾವುದೇ ರೀತಿಯ 100 ಮೀಟರ್ನ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಬಹಿರಂಗ ಪ್ರಚಾರವನ್ನ ಮತಗಟ್ಟೆಯ ಆವರಣದ ಒಳಗಡೆ 100 ಮೀಟರ್ನ ವ್ಯಾಪ್ತಿಯಲ್ಲಿ ಯಾರು ಕೂಡ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸುವುದಿಲ್ಲ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ 3 ರಾಷ್ಟ್ರೀಯ ಪಕ್ಷಗಳು ಮತ್ತು 4 ಪಕ್ಷೇತರರು ಸೇರಿದಂತೆ ಒಟ್ಟು 8 ಮಂದಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ನಿಂತಿದ್ದಾರೆ. ಈ ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಕುತೂಹಲ ಗರಿಗೆದರುತ್ತಾ ಇದೆ. ಯಾರಿಗೆ ಮತದಾರರು ತಮ್ಮ ಮನಸ್ಸನ್ನ ಕೊಡ್ತಾರೆ ಮತ್ತು ಗೆಲ್ಲುವಂತಹ ಅವಕಾಶವನ್ನು ಯಾರಿಗೆ ಮಾಡಿಕೊಡ್ತಾರೆ ಅನ್ನುವಂತಹ ಒಂದಷ್ಟು ಸಹಜವಾದಂತಹ ಕುತೂಹಲ ಇಲ್ಲಿ ಗರಿಗೆದರುತ್ತಾ ಇದೆ. ಧನ್ಯವಾದ ಪ್ರಸನ್ನ. ಹಾಗೆ ಸೈಯದ್ ರಾಮ್ ಹಾಗೂ ಅಣ್ಣಪ್ಪ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.